ರಾಜ್ಯ ಆಹಾರ ಇಲಾಖೆ ಅನರ್ಹರ ಬಳಿ ಇರ್ತಕ್ಕಂಥ BPL ಕಾರ್ಡನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ, ಅದನ್ನು APL ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೊರಟು ಈಗ ಒಂದಷ್ಟು ಅಧ್ವಾನಗಳಾಗಿದೆ ಎಲ್ಲ ಕಡೆನೂ. ಪಡಿತರ ಚೀಟಿದಾರರಿಗೆ ದಸರಾ ಶಾಕ್ ಕೊಟ್ಟಿದೆ ಸರ್ಕಾರ. ಅಂದರೆ ಅನ್ನಭಾಗ್ಯ ಪಡಿತರಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಯ್ತಾ? ಪಡಿತರ ಪಡೆಯೋದಕ್ಕೆ ಬಂದ ಸಾರ್ವಜನಿಕರಿಗೆ ಶಾಕ್. ಅಂದರೆ BPL ಕಾರ್ಡ್ ಹೋಲ್ಡರ್ಸ್ಗೆ ನ್ಯಾಯಬೆಲೆ ಅಂಗಡಿ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್ ಅಂತೆ. ನೋಟಿಸ್ ಬೋರ್ಡ್ನಲ್ಲಿ ಹೆಸರು ನೋಡಿ ದಂಗಾಗಿದ್ದಾರೆ. ಆ್ಯಕ್ಚುಲಿ ನೋಟಿಸ್ಸು ಬೇಡ, ನಿಮಗೆ ತುಂಬ ಜನರು ಮೊಬೈಲ್ಗೆ ಮೆಸೇಜ್ ಬರ್ತಾ ಇದೆ, ನಿಮ್ಮ BPL ಕಾರ್ಡನ್ನು APLಗೆ ಕನ್ವರ್ಟ್ ಮಾಡಲಾಗಿದೆ ಅಂತಂದ್ಬಿಟ್ಟು ಮೆಸೇಜ್ ಬರ್ತಾ ಇದೆ. ನೀವು ಅನರ್ಹರು, ಅಂದರೆ ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ, ಗೌರ್ನಮೆಂಟ್ ಎಂಪ್ಲಾಯೀಸ್ ಇದ್ದರೆ, ಏನೇನೋ ಒಂದಷ್ಟು ನಾರ್ಮ್ಸ್ ಇದೆಯಲ್ಲ, ಅದು ಆ ನಾರ್ಮ್ಸ್ ನಡಿ ತುಂಬ ಜನರು BPL ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ. ಸೊ ಈಗ ನೆಲಮಂಗಲ ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡ್ತಾ ಇರೋ ಡೀಟೇಲ್ಸ್ ಇದು. ಸುಮಾರು 4,000 ಪಡಿತರ ಕಾರ್ಡ್ಗೆ ನೋಟಿಸನ್ನು ಆಹಾರ ಇಲಾಖೆ ಕೊಟ್ಟಿದೆ. ಇಲಾಖೆ ನೋಟಿಸ್ಗೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ವಾರ್ಷಿಕ ಆದಾಯ IT ಮಾಹಿತಿ ಕೊಡುವಂತೆ ನೋಟಿಸನ್ನು ಕೊಡಲಾಗಿದೆ. ಇಲ್ಲಾಂದರೆ ರದ್ದು ಮಾಡ್ತೀವಿ, ಇಂತಿಂಥವ್ರು ಡೇಂಜರ್ನಲ್ಲಿ ಇದ್ದಾರೆ, ಇಂತಿಂಥವ್ರದ್ದು ರಿಪೋರ್ಟ್ ನಮಗೆ ಸಿಕ್ಕಿದೆ IT ಇಲಾಖೆಯಿಂದ, ಇವರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ, ಇವರು TDS ಬಂದಿದೆ, ಇವರಿಗೆ ಕಟ್ ಆಗಿದೆ, ಈ ಥರ ಸುಮಾರು ವಿಚಾರಗಳನ್ನು ಮಾಹಿತಿಯನ್ನು ಕೋರಿ IT ಇಲಾಖೆಯವರು ಪಡಿತರ ಇಲಾಖೆ ಜೊತೆಗೆ ಲಿಂಕ್ ಆಗಿರ್ತಾರೆ. ಇದು ಏನು ಇವಾಗ ನಡೀತಾ ಇರುವಂಥ ವಿಚಾರ ಅಲ್ಲ. ಯಾವಾಗ ಟ್ಯಾಕ್ಸ್ನಲ್ಲಿ ಒಮ್ಮೆಲೆ ಬರ್ತಾರೋ ಆಗ ಹಾಗೇ ಆಗುತ್ತೆ. ಬಟ್ ಈಗ ಸ್ವಲ್ಪ ರಿಗರಸ್ ಆಗಿ ಮಾಡ್ತಿದ್ದಾರೆ ಅಷ್ಟೇ. ಅಂದರೆ ಈಗ ಸರ್ಕಾರ ಒಂದು ನೆಲಮಂಗಲ ತಾಲೂಕಲ್ಲಿ ಒಂದು 4,000 ರಿಂದ 4,500 ಜನದ್ದು ರೇಷನ್ ಪಡಿತರ ಚೀಟಿ BPL ಕಾರ್ಡ್ ಹೋಲ್ಡ್ದಾರದ್ದು ಇದು ನೋಟಿಸ್ನ ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಒಂದೊಂದು ಊರಲ್ಲಿ ಈಗ IT ಫೈಲ್ ಮಾಡಿರೋರು ಮತ್ತು ಅತಿ ಹೆಚ್ಚು ಜಮೀನು ಹೊಂದಿರೋರು ಈ ಥರ ಒಂದೊಂದು ಇದನ್ನು ಮಾಡಿ ಮೆನ್ಷನ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ.